ಎಲ್ಲ ಪಾಸ್ ಬರ್ತಿಲ್ಲ ಅನ್ಕೊಂಡ್ ಬರೋದಿದ್ವಿ ಭಾರಿ ಬರ್ತೈತಪ್ಪ ನೋಡ್ರಿ ಮೋಡ ಕೈ ಗೊತ್ತಾಗ್ತೈತಿ ಮೋಡ ತನಕ ಬೈಕ್ ಹೊಡ್ಬರ್ತೀವಿ ಪೂರ ಲೋಡ್ ಆಗೈತಿ ಈ ಕಡೆ ಹಿಂಗ ಈ ಕಡೆ ಹಿಂಗ ಅಣ್ಣಾರು ಇವತ್ತು ಇಲ್ಲೇ ಸ್ಟೇ ಮಾಡತ್ತಾರ ಅಣ್ಣರು ಮತ್ತೆ ಲಕ್ಷ್ಮಿ ಅಕ್ಕರು ಬರ್ಬೇಕಾಗಿ ವಿನಂತಿ ಬನ್ನಿ ಬನ್ನಿ ಬರ್ಬೇಕಾಗಿ ವಿನಂತಿ ಅಂದ್ರೆ ಏನ್ ಹೇಳ್ತಾರೆ ಅವ್ರಿಗೆ ಬರ್ಬೇಕಾಗಿ ವಿನಂತಿ ಅಂದ್ರೆ ಅಂತಾರೆ ಎಲ್ಲರೂ ರೆಡಿ ಆಗಿವಿ ಸೇಫ್ ರೈಡ್ ಮಾಡ್ಕೊಂಡು ಬನ್ನಿ ಮೇಘಾಲಯದಲ್ಲಿ ಮತ್ತೆ ಸಿಗೋಣ ಅಲ್ಲಿಂದ ಮತ್ತೆ ಆದ್ರೆ ವಿಮಾನ ಹಾಸನ ರವಿ ಅಣ್ಣಂಗೆ ಬಾಯ್ ಹೇಳ್ತಾರೆ ನಾನು ಹೇಳ್ತೇನೆ ಅಲ್ಲ ಅವಳು ಇದೊಂದು ನಮಗೆ ಮೂಮೆಂಟ್ ಸೊ ತವಾಂಗಿಗೆ ಬಾಯ್ ಬಾಯ್ ಹೇಳಿ ಹೊಂಟೀವಿ ಈಗ ರಾಜು ಮತ್ತು ಲಕ್ಷ್ಮಿ ಅವ್ರಿಗೆ ಬಿಟ್ಟು ಅವರು ಇಲ್ಲಿ ಸ್ಟೇ ಮಾಡ್ತೀವಿ ಅಂದ್ರೆ ಅವ್ರಿಗೂ ರೆಸ್ಟ್ ಬೇಕಾಗಿತ್ತು ಅಂತ ಎಕ್ಸ್ಪ್ಲೋರ್ ಮಾಡ್ಬೇಕಂತ ತವಾಂಗ 4 ಮಂದಿ ಕೂಡಿ ಬಂದಿದ್ವಿ ಬೈಕ್ ತೊಗೊಂಡ ಆಮೇಲೆ ಲಕ್ಷ್ಮಿ ಅವ್ರು ಜಾಯ್ನ್ ಆದ್ರ ಆಮೇಲೆ ಶ್ವೇತಾ ಅವ್ರು ಜಾಯ್ನ್ ಆದ್ರು ಈಗ ಬಿಟ್ಟು ಹೊಂಟೇವಿ ಬೇಜಾರು ಅನ್ಸತೈತಿ ಬಟ್ ಮುಂದೊಂದು ಜಾಯ್ನ್ ಆಗ್ತಾರೆ ಏನು ಇಶ್ಯೂ ಇಲ್ಲ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಿನ್ಸನಿಟಿ ಫ್ರಮ್ ತವಾಂಗ್ ಅರುಣಾಚಲ್ ಪ್ರದೇಶ್ ಯಾರ್ಯಾರು ಲೈಕ್ ಮಾಡೋದೈತಿ ವಿಡಿಯೋ ಈಗ ಮಾಡಿಬಿಡ್ರಿ ಪಟನ ಯಾರ್ಯಾರು ವಿಡಿಯೋ ಶೇರ್ ಮಾಡೋದೈತಿ ಈಗ ಮಾಡಿಬಿಡ್ರಿ ಯಾಕಂದ್ರೆ ಮಸ್ತ್ ಅಮೇಜಿಂಗ್ ವ್ಯೂ ಬರೋದ ಮುಂದೆ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸದಾಗಿ ಬಂದಿರಿ ಅಂದ್ರೆ ಫಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ಆಡಿಯೋ ಸ್ವಲ್ಪ ಏನೈತಿ ಓಪನ್ಲಿ ಬರೋದೈತಿ ಯಾಕಂದ್ರೆ ಬದಕ್ಲಾವ ಏನೈತಿ ನಾನು ಬೆಳಗ್ಗೆ ಹಾಕೋದು ಮರೆತುಬಿಟ್ಟೇನೆ ಈಗ ತವಾಂಗದ ಮಾನಿಸ್ಟ್ರಿ ಏನೈತಿ ಹೊರಗಿನ ಮಠ ಹೋಗಿ ನೋಡಿ ಹೋಗೋಣ ಅಂತಂದು ಡಿಸೈಡ್ ಮಾಡೀವಿ ಇದು ಮಾನಿಸ್ಟ್ರಿದು ಏನೈತಿ ಗೇಟ್ ಐತಿ ವೆರಿ ಬ್ಯೂಟಿಫುಲ್ ಅದ್ರೊಳಗೆ ಇಷ್ಟು ಡಿಟೇಲಿಂಗ್ ಇರ್ತೈತಲ್ಲ ಗೇಟ್ನಾಗ ಪೇಂಟ್ ಬ್ಲೂ ಗ್ರೀನ್ ವೈಟ್ ಎಲ್ಲ ಥರದ ಕಲರ್ಸ್ ಶೇಡ್ಸ್ ಮೇಲೆ ಶೇಡ್ಸ್ ಭಾಳ ಹಳೆ ಐತಿ ಆ್ಯಂಡ್ ಇಲ್ಲೇನು ಅದ್ರದ್ದು ಸೈಡಿಗೆ ಸುತ್ತಾರ್ದ ಗ್ರಾಸ್ ಟೈಪ್ ಲಾನ್ ಮಾಡಿರ್ತಾರೆ ಅದ್ರ ಮೇಲೆ ಪೂರ್ತಿ ಹೂ ಬೆಳೆದಾರ ಪರ್ಪಲ್ ಪಿಂಕ್ ವೈಟ್ ಆರೆಂಜ್ ರೆಡ್ ಬ್ಲೂ ಅಂತೇಳಿ ವೆರಿ ಬ್ಯೂಟಿಫುಲ್ ಸುತ್ತಾರ್ದ ಒಂದು ರೌಂಡ್ ಹೊಡೆದ POV ತೋರ್ಸಾತೀವಿ ನಿಮ್ಗೆ ಶ್ವೇತಾ ಅವ್ರ ಮೆನ್ಷನ್ ಮಾಡಿದ್ರೆ ಇಲ್ಲೇನು ನಿಮಗೆ ಕಾಣಕತ್ತೈತಿದೆ ಫುಟ್ಬಾಲ್ ಗ್ರೌಂಡ್ ಇದು ಫಿಫಾ ಅಪ್ರೂವ್ಡ್ ಹೈಯೆಸ್ಟ್ ಆಲ್ಟಿಟ್ಯೂಡ್ನಾಗ ಬರೋ ಗ್ರೌಂಡ್ ಅಂತ ಸೊ ಫಿಫಾ ಏನಾರ ಮ್ಯಾಚ್ ಆಗ್ಬೇಕಪ್ಪ ಅಂದ್ರೆ ಇಂಡಿಯಾದಾಗ ಇಂತಲ್ಲಿ ಬಂದು ಮಾಡ್ತಾರಪ್ಪ ಅಂದ್ರೆ ಅಕ್ಲಮಟೈಸ್ ಆಗಿ ಪ್ಲೇಯರ್ಸ್ ಬಂದಿಲ್ಲೇ ಫುಟ್ಬಾಲಿನ ಮ್ಯಾಚ್ನು ಮಾಡ್ಬೋದು ಗೊತ್ತಿರಲಿಲ್ಲ ಅಣ್ಣ ಹೋಗ್ತಿದ್ದೀವಿ ಹೋಗಿ ಬನ್ನಿ ಹುಷಾರಾಗಿ ನೀವು ಕೂಡ ಏನು ಮುಂದೆ ನಿಮ್ಮ ಪ್ಲಾನ್ ಹಾಂ ಜಿಮಿತಾಂಗ್ ಜಿಮಿತಾಂಗ
ಓಕೆ ನೀವು ಹೆಂಗೆ ಇಲ್ಲ ನಾವು ಗುವಾಹಟಿ ಟೂರ್ಸ್ ಗುವಾಹಟಿ ಹೋಗ್ತಿದ್ದೀವಿ. ಬೆಂಗಳೂರು ಸಾರಿ ನಿಮ್ಮ ಊರಿಗೆ ಗುವಾಹಟಿ ಆದ್ಮೇಲೆ ಗುವಾಹಟಿ ಆದಮೇಲೆ ಅಲ್ಲಿಂದ ಫ್ಲೈಟಿಗೆ ಹಾಕೋ ಪ್ಲ್ಯಾನ್ ಇದೆ. ಓಕೆ. ಸೊ ಹಂಗಾರೆ ಗಾಡಿನ ಹಾಂ ಟ್ರಾನ್ಸ್ಪೋರ್ಟ್ ಹಾಕ್ಬಿಡ್ತೀವಿ. ನೀವು ಬಂದಿದ್ದು ಹಂಗೇನಾ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು? ಇಲ್ಲ ರೈಡ್ ಮಾಡ್ತಾನೆ ಬಂದಿರೋದು. ನೋಡ್ರಿ ಸಿಗೋಣ. ಸೊ ಸಿಗೋಣ ಸರ್. ಎಸ್ ಸರ್, ಬೆಂಗಳೂರು ಬಂದಾಗ ಸಿಗಿ. ಡೆಫಿನೆಟ್ಲಿ ನಂಬರ್ 70 ಮೆಸೇಜ್ ಮಾಡಿರ್ತೀನಿ. ನೆಟ್ವರ್ಕ್ ಇಲ್ಲ, ಅದ್ರದ್ದು ಸ್ಕ್ರೀನ್ಶಾಟ್ ತೊಗೊಬಿಡಿ ಇಲ್ಲಾಂದರೆ. ಸರಿಯಾ? ಸೊ ಈಗೇನು ಲಾಸ್ಟ್ ನೋಡಿದ್ರಿ ಇವರು ಪ್ರಜ್ವಲ್ ಅಂತೇಳಿ ಬೆಂಗಳೂರಿನಿಂದ ಇಲ್ಲಿ ರೈಡ್ ಮಾಡಕ್ಕೆ ಬಂದಾರ. ಜಿಮ್ಮಿ ತಗೊಂಡು ಇವತ್ತು ಹೊಂಟಾರಂತವ್ರ. ನಾವು ಹಿಂಗೆ ಹೊಂಟೇವ್ರಿಪ್ಪ ಅಂಥೇಳಿ ಬಾಯ್ ಹೇಳಿ ಬಂದ್ವಿ. ರೈಡ್ ನಾವು ಒಂದು ಮಾಡೋ ರೀಸನ್ ಇದು, ಹೊಸ ಜನ ಬೆಟ್ಟಕ್ಕಾರ, ಹೊಸ ಫ್ರೆಂಡ್ಸ್ ಹಾಕಾರ, ಸೋಷಿಯಲೈಸ್ ಆಗ್ತೀವಿ. ಎಷ್ಟೋ ಮಂದಿದ ಕಲ್ಚರ್ ಬಿಹೇವಿಯರ್ ಎಲ್ಲ ನೋಡೋಕೆ ಸಿಗ್ತದೆ. ಸೊ ಟ್ರಾವೆಲ್ ಮಾಡಿರಿ, ಎಕ್ಸ್ಪ್ಲೋರ್ ಮಾಡಿರಿ, ಮಜಾ ಮಾಡಿರಿ. ಬಿಹಾರದವರು ಇಲ್ಲಿ JCB ತೊಗೊಂಡು ಕೆಲಸ ನಡೆಸ್ತಾರೆ. ಲ್ಯಾಂಡ್ ಸ್ಲೈಡ್ ಭಾರಿ ಹೆವಿ ಆಗೈತೆ ಲಾಸ್ಟ್ ಟೈಮಲ್ಲಿ ಬಂದಾಗ. ಇಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಕತ್ಲಾಗ ಹೋದ್ರಿ, ಏನೈತಿ ಅಂತ ತಿಳಿಲಿಲ್ಲ ನಮಗೆ. ಆಯಿಲ್ ಲೆವೆಲ್ ನೋಡಕ್ಕೆ ನೀವು ಈಗ ಏನು 2 ಲೈನ್ ಅದಾವಿಲ್ಲ, ಇದು ಈಗ ಆ ಲೈನ್ ಬಿಟ್ಟು ಸ್ವಲ್ಪ ಕೆಳಗೆ ಬರುತ್ತೆ. ಇನ್ನೊಂದು 100 ml ಹಾಕ್ಬಿಡೋದು. ಯಾವ ಸ್ಟಾಪ್ ಮಾಡ್ಬೋದು? 20 minutes later. ನಾವು ಈ ಭೂಮಿ ಮೇಲೆ ಎಷ್ಟು ಸಣ್ಣವ್ರಿಗೆ ಅನ್ನೋದು ಗೊತ್ತಾಗ್ಬೇಕಂದ್ರೆ ಗುಡ್ಡದ ನಡಕ್ಕೆ ಬರ್ರಿ ನೋಡ್ರಿ. ಅವು ಗುಡ್ಡನೂ ಇಟ್ಟಿಟ್ಟದಾವ ಹಂಗೆ ನೋಡಿರ. ಅದಕ್ಕಿಂತ ನಾವು ಇಷ್ಟ ಅದೇ ಒಂದ್ಮ್ಯಾಗ ಈಗೋ ಒಟ್ಟೆ ಇಟ್ಕೊಳಕ್ಕೆ ಹೋಗ್ಬಾರ್ದು. ಬಿ ಹಂಬಲ್, ಸ್ಟೇ ಹಂಬಲ್, ಲಿವ್ ಹ್ಯಾಪಿ. ಸೊ ಇವಾಗ ನಮ್ಮ ಅಣ್ಣವರು, ನಮ್ಮ ತಾಯಿಯವರು ಇಂಡಿಯನ್ ಆಯಿಲ್ ತವಾಂಗ ಹೋಗಿ ಬಂದಿದ್ದು ಸಾಕಾಗಿದ್ದಿಲ್ಲ, ಇನ್ನೊಮ್ಮೆ ಕಳ್ಸತ್ತಾರ ನಮಗ. ಜಲ್ದಿ ಹೋಗಿ ನಡ್ಕೊಂಡು ಎಲ್ಲ ಹೋಗ್ಬಾರ್ದು, ಹಿಡ್ಕೊಂಡ್ಬರ್ರಿ ಅದಕ್ಕೆ. ಹಾಂ, ಸೊ ಅಲ್ಲೇನು ಆಯಿಲ್ ಚೇಂಜ್ ಮಾಡಿದ್ವಿ ನಾವು. ನಾನು ಆಯಿಲ್ ಹಾಕಾಗತ್ತಿದ್ದ, ಪಟ ವಾಶ್ರೂಮ್ ಹೋದೆ. ವಾಶ್ರೂಮ್ ಇದ್ರೆ ಬರೋ ಮಟ ಅಂದ್ರೆ ಏನೈತಿ, ಫ್ಲೈಯರ್ ಏನಿತ್ತು ಅದನ್ನ ಓಪನ್ ಮಾಡೋಕೆ ಯೂಸ್ ಮಾಡಿದ್ದೆ ಅಂತಂದು ಕೊಟ್ಟ. ನಾ ಹಿಂದೆ ಟೂಲ್ಸ್ ಎಲ್ಲ ಇಡ್ತೇನೆ ಅಂದಿಟ್ಟೆ. ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹೊಳ್ಳಿ. ಅಲ್ಲಿ ಮಟ ಗಾಡಿ ಚಾಲು ಮಾಡ್ಕೊಂಡು ಹೋಗ್ಬಿಟ್ಟ. ಏನು ಮಾಡ್ಯಾನ, ಮ್ಯಾಲಿಂದ್ರ ಕ್ಯಾಪ್ ಏನಿರ್ತೈತಿ ಅದು ಕ್ಯಾಪ ಹಾಕಿಲ್ಲ. ಅದು ಆಯಿಲ್ ಎಲ್ಲ ಕಡೆ ಸಿಡಿದ, ಬೂಟ್ ಮ್ಯಾಗೆಲ್ಲ ಸಿಡಿದ, ಹೋಗಿ ವಾಸನೆ ಇಂಜಿನ್ ಸುಟ್ಟು ಆಯಿಲ್ ಸುಟ್ಟಿದ್ದು ವಾಸನೆ ಬರೋದೈತೆ. ಈಗ ಹೊಳ್ಳಿ ಹೊಂಟೆ ನಾನು ಹೇಳಿದೆ, ಆ ಕ್ಯಾಪ್ ಸಿಕ್ಕಿದ್ರೆ ತೊಗೊಂಬರಾಕ. ಆಲ್ಮೋಸ್ಟ್ 10 ಕಿಲೋಮೀಟ್ರ್ ಐತಿ. ಯಾಕಂದರೆ ಪೆಟ್ರೋಲ್ ಹಾಕಿದ್ಲೆ 0 ಮಾಡಿದ್ದೆ. ಅಲ್ಲಿಂದ 10 ಕಿಲೋಮೀಟ್ರ್ ಬಂದಿದ್ವಿ. 10 ಕಿಲೋಮೀಟ್ರ್ದಾಗ ಹೊಳ್ಳಿ ಹೋಗುತ್ತಾನೈತಿ. ಈಗ ಏನೋ ದೊಡ್ಡದಾಗೋದಿತ್ತ, ಆಗಿಲ್ಲ. ದೇವ್ರೇ ಓಂ ನಮಃ ಶಿವಾಯ, ಜೈ ಶ್ರೀರಾಮ್. ಸಣ್ಣಂದು ನಿಂತದೊಂದು ಇನ್ಸಿಡೆಂಟ್ನಾಗ ಮುಗಿದೋದು. ಸೊ ಅಣ್ಣ ಗಾಡಿ ಇಲ್ಲಿ ನಿಲ್ಸಿ ಆಯಿಲ್ ಹಾಕೊಂಡ, ಇಲ್ಲಿಂದ ಎಲ್ಲರ ಬಿದ್ದೈತಿ ಏನೋ ಗೊತ್ತಿಲ್ಲ. ಇಲ್ಲಿಂದ ಗಾಡಿ ಚಾಲೂ ಮಾಡೋಣ, ಸಿಸ್ಟಮ್ ಆಯಿಲ್ ಸಿಡ್ತದಿಲ್ಲ, ಚಿಲ್ ಪಿಲ್ ಅಂತೇಳಿ. ಇವ್ರಿಗೆ ಕೇಳು ಏನಾರ ಸಿಕ್ಕೈತೆ ಅಂತೇಳಿ. भैया वो ऑयल के ऊपर का कैप रहता है ना, वो कुछ मिला आपको इधर काला वाला? वो कैप ही नहीं डाला, ऐसे चला गया गाड़ी का इंजन ऑयल का. ಆಯಿಲು ತೊಗೋಬೇಕು ಸಾಯಿಕ ಗಾಡಿಗೆ ಹಾಕಕ್ಕೆ. ಈಗ 1 ಲೀಟ್ರದ್ದು ಯಾವ್ದು ಸಿಗ್ತೈತಿ ನೋಡೋಣ ಅಂತಾರೆ. आपका नाम? हाँ, तो इनको मिला था वो साईनाथ का जो इंजन ऑयल का कैप रहता है, वो आगे रोड पे मिला है. अभी फिलहाल क्या है, हम लोग पेट्रोल पंप पे आके वापस ढूंढने वाले थे, उतने में आके भैया लोग ने बोले कि हमको मिला, यही ढूंढ रहे हो क्या? तो अभी जान में जाना है, वरना कि सोचो उसके बगैर गाड़ी आगे नहीं जाएगा. थैंक यू वेरी मच. हाँ भैया, थैंक यू वेरी मच. चलो भैया, ಥ್ಯಾಂಕ್ ಯು. ಇಲ್ಲಿ ಪೆಟ್ರೋಲ್ ಪಂಪ್ನಾಗ ಬಿದ್ದಿಲ್ಲ, ಅದು ಸ್ವಲ್ಪ ಮುಂದೋಗೈತಿ. ಸೊ ಬೈಕಿಗೆ ಇಂಜಿನ್ ಆಯಿಲ್ ಹಾಕೋದ್ರ ಮೇಲೆ ಕ್ಯಾಪ್ ಇರ್ತೈತಿ, ಸೈಡ್ ತೆಕ್ಕೈತಿ. ಅದನ್ನು ತೊಗೊಂಡು ಆಯಿಲ್ ಯಾವುದೋ ಮಾರ್ಕ್ಸಿದ ಸಾರಿಗೆ ಹಾಕೋದು ಬರ್ತೈತಿ, 20W40. ಅದನ್ನು ತೊಗೊಂಡೇವಿ. ತೊಗೊಂಡೀಗ ಮೇಲೆ ಹೋಗೋಣ. ಜಾರ್ಖಂಡ್ ಏನು ಸಾಗರ ಮತ್ತು ವಸೀಮ್ ಅದಾರ, ಅವ್ರು ಸಿಕ್ಕಿದ್ರೆ ಅವ್ರು ಕೂಡ ಸ್ವಲ್ಪ ನಿಂತು ನೀರದು ಕುಡ್ದು
ಹೈಡ್ರೇಟ್ ಆಗಿ ಈಗ ಬಿಟ್ಟೇವಿ. ಒಳ್ಳೆ ಮತ್ತೆ 10 ಕಿಲೋಮೀಟ್ರ್ ಮ್ಯಾಲೆ ಇರ್ಬೇಕು. ಈಗ ಸೀದಾ ಅಲ್ಲಿ ಮುಟ್ಟುಕ್ಲೇನ ಐತಿ, ಆಯಿಲ್ ಚೇಂಜ್ ಮಾಡೋದು ನೋಡ್ರಿ. ಏನು ಆಕಾರ ಆಗೈತೆ ತೋರಿಸ್ತೀವಿ ನೋಡ್ರಿ ನಿಮ್ಗೆ ಅಲ್ಲಿ ಗಾಡಿ ಬಂದು ನೋಡ್ರಿಪ್ಪ. ಟೈಮ್ ಆಗೈತಿ 10:55. ಸಾಗರ್ ವಸೀಂ ಬಂದ್ರು ನೋಡ್ರಿ ಇವ್ರು ಇಬ್ರು. कितने बजे वापस आए आप कल? चले जाएंगे। मसूरी गए थे? ಆಯಿಲ್ ಹಾಕ್ಬೋ ಮೊದಲ ಹೇಳಿಲ್ಲ ಸಿಗ್ತದೆ ಅಣ್ಣ ಸಿಗ್ತೆ ರವಿ ಅಣ್ಣ ಇಷ್ಟೊತ್ತನ ಏನ್ ಹೇಳಿದ ಚಂದಂಗ್ ಹುಡ್ಕಂಗಿಲ್ಲ ಅವ ನಾ ಹೋಗ್ತಿದ್ದೆ. ನಮ್ ಗಾಡಿಗೆ ನಾವು ದಿನ ಪೆಟ್ರೋಲ್ ಹಾಕ್ತೀವಿ, ಈ ಅಣ್ಣ ಗಾಡಿ ದಿನ ಆಯಿಲ್ ಹಾಕ್ಬೇಕ. ये देखिए इस आदमी को, गौर से देखिए इस आदमी को, गौर से देखिए, इसको देखिए और इसको देखिए, हमारा सस्ता मिस्त्री, Control Uday. जुगाड़ू मिस्त्री. A few moments later. ಆಯಿಲ್ ಹಾಕಿದ್ದಾಗೈತಿ, ಕ್ಯಾಪ್ ಟೈಟ್ ಮಾಡಿದ್ದಾಗೈತಿ. ಆ್ಯಂಡ್ ಹಿಂದಿನ ಡಿಸ್ ಪ್ಯಾಡಿಗೆ ಏನು ಸ್ವಲ್ಪ ಪ್ಲೇಟಿಗೆ ಸಿಡಿದೈತೆ ಆಯಿಲ, ಅದನ್ನು ಒರ್ತೇವಿ ಸೊ ದ್ಯಾಟ್ ಬ್ರೇಕಿಂಗಿಗೆ ಹ್ಯಾಂಪರ್ ಆಗಬಾರ್ದಂತ. ಟೈಮು 11:10 ಆತಿಲ್ಲೇ. 30 ಕಿಲೋಮೀಟ್ರ್ ಬಂದಿಲ್ಲ ನಾವು ಪೆಟ್ರೋಲ್ ಹಾಕ್ಸಿ. 30 10 ಕಿಲೋಮೀಟ್ರ್ ಬಂದೇವಿ. ಹೋಗಿದ್ದು 10, ಹೊಳ್ಳಿ ಬಂದಿದ್ದು 10, 30 ಕಿಲೋಮೀಟ್ರ್ ಆಗ್ತದೆ. ಚಲೋ. ಒಂದು ಬೇಜಾರು ಏನೈತಪ್ಪ ಅಂದ್ರೆ ನಮಗೆ ಸ್ನೋ ಸಿಗ್ಲಿಲ್ಲ ಈ ಟ್ರಿಪ್ದಾಗ. ಗುವಾಹಟಿದಾಗಂತೂ ಸಿಗುತ್ತೈತಿ. ಈಗ ಮೇಬಿ ನೇಪಾಲ್ ಹೋಗಿದ್ರೆ ಭಾಳ ಸಿಕ್ತಿತ್ತ. ನಸೀಬ್ ಕಾ ಖೇಲ್ ಹೈ ಭಾಯ್, ನಸೀಬ್ ಕಾ ಖೇಲ್ ಹೈ. ಮೊನ್ನೆ ನಿಂತಿದ್ವಿ, ಅದು ವಾಟರ್ ಫಾಲ್ ಬಂತ. ಇದ ವಾಟರ್ ಫಾಲ್ದಾಗ ಒಂದು ಮಸ್ತ್ ಕಾಂಡ ಆಗೋದೈತ. ಆ್ಯಂಡ್ ಇವತ್ತಿನ ಏನೈತಿ ನಾವು ಯಾವುದು ಡೆಸ್ಟಿನೇಷನ್ ಸೆಟ್ ಮಾಡಿಲ್ಲ. ಐದರ್ ರೂಪಾ ಇಲ್ಲ ರೂಪಾಯಿ ಮುಂದೆ ಇನ್ನೊಂದು ಊರು ಐತಿ, ಅಲ್ಲೇ ಸೇಲಾ ಪಾಸ್ ಹತ್ತಿ ಇಳಿದು ಹೋಗೋದೈತಿ ನಮ್ಗೆ ಇವತ್ತು. ಸೊ ಈಗ ಸೇಲಾ ಪಾಸ್ ಆಲ್ಮೋಸ್ಟ್ ಬಂತು, ಹತ್ತಕ್ಕೆ ಚಾಲು ಮಾಡ್ತೇವೆ. ಸೇಲಾ ಪಾಸ್ ಹತ್ತಕ್ಕೆ ಬರ್ತದೆ. ಸೇಲಾ ಟರ್ನಲ್ ನಿಂತ್ರ ಮ್ಯಾಲೆ ಹೋಗ್ಬೇಕು. ಸೇಲಾ ಟರ್ನಲ್ ಒಳಗೆ ಹೋದ್ರೆ ಜಲ್ದಿ ಪಾಸ್ ಆಗಿಬಿಡ್ತೀರಿ. 2 ಟರ್ನಲ್ ಅದಾವ. ಇಲ್ಲಪ್ಪ ನಿಮಗೆ ಸೇಲಾ ಪಾಸ್ ಮಾಡೋದೈತಿ, ಇಲ್ಲಿ ಮಠ ಬಂದಿರಿ, ನಾವು ಹೆಂಗೆ ಮಾಡತ್ತೇವೆ ಈಗ ಹಿಂಗೆ ಮಾಡೈತೆ. ಸೇಲಾ ಪಾಸ್ ಹೋಗೋಕ್ಕೂ ರೋಡ್ ಐತಿ. ಸೇಲಾ ಪಾಸ್ ಹತ್ತದೇವಿ. ಆಮೇಲೆ ಫುಲ್ ಬ್ಲೂ ಸ್ಕೈ, ವೈಟ್ ಕ್ಲೌಡ್ಸ್, ಫುಲ್ ಮೂವ್ಮೆಂಟ್ ಐತಿ. ಆ್ಯಂಡ್ ಫೇಮಸ್ ಹಾಕಿ ಮಸ್ತ್ ರೋಡ್ ಮಾಡ್ಯಾರ ಬಿಹಾರದವ್ರ. ಲೆಫ್ಟ್ ಸೈಡಿಗೆ ಗ್ರೀನ್ ರೆಡ್ ಈ ಟೈಪ್ ಇದ ಮೌಂಟೇನ್ಸ್ ಅದಾವ. ಮುಂದೇನೈತಿ ಡಾರ್ಕ್ ಗ್ರೀನ್ ಫುಲ್ ವೆಜಿಟೇಷನ್. ಅದ್ರ ಬಾಜುಕ ಆಲ್ಮೋಸ್ಟ್ ಯೆಲ್ಲೋ ಟೈಪ್ ಐತಿ ಈ ಕಡೆ ಮೌಂಟೇನ್. ಸದ್ಯ ಅಸ್ಸಾಂನ ಏನು ಹುಡ್ಕೊಂಡಿದ್ದ ಅವಂಗ ठंडी टर्नल चला ಅಂತ ಕೇಳಿದ ಅವ. ನೈ ಭಯ್ಯ ಸಬ್ ನಾರ್ಮಲ್ ಲಗ್ ರहा है ಅಂತ. ಅವ ಲೋಕಲ್ ಅದಾನ. ಈಗ ಇಲ್ಲಿ ಮ್ಯಾಲೆ ಹತ್ಕೊಂತ 16 ಡಿಗ್ರಿ ಆತ. ಕೈ ಎಲ್ಲ ತುದ್ದಾಗ್ಬಿಟ್ಟವು. ಇಲ್ಲಿ ನೋಡಿದ್ರೆ ಸೇಲಾ ಪಾಸ್ ಹತ್ತಬೇಕಾರೆ ಮಸ್ತ್ ಲೇಕ್ ಐತಿ. ಎಂಟ್ರಿಂಗ್ or walking on frozen lake is strictly prohibited. Okay. ತಗೊಳಕ್ ನಿಂತೇವಿ ಈಗ ಸದ್ಯಕ್ಕೆ. ಸದ್ಯ ಏನೈತಿ ಗಾಡಿ ಈಗ ಹಚ್ಚಿ ಗಾಡಿ ಈ ಕಡೆ ಹಚ್ಚಿ, ನನ್ನ ಗಾಡಿ ಈ ಕಡೆ ಹಚ್ಚಿ ಫೋಟೋ ತಗೊಳೋದೈತಿ. ಬ್ಯೂಟಿಫುಲ್ ಲೇಕ್, ಏನ್ ಬ್ಯೂಟಿಫುಲ್ ಕಾಣೋದೈತಿ ಇಲ್ಲಿಂದ. ಆ್ಯಂಡ್ ಅಲ್ಲಿ ನೋಡ್ರಿ ಶ್ವೇತಾ ಅವ್ರು ಹೇಳಿ ಅಲ್ಲಿ ನಿಂತಾರ. ಬಂದು ಮುಟ್ಟಿದ್ದೆ ನಾವು ಸೇಲಾ ಪಾಸ್. ಸೊ ಸೇಲಾ ಪಾಸಿಗೆ ಬಂದಿವಿ. 13,700 ಫೀಟ್. ಇಲ್ಲೇ ನಮ್ಮ ಕರ್ನಾಟಕದವ್ರು ಸಿಕ್ಕಾರ. ನಿನ್ನೆ ರಾತ್ರಿ ಮಾರ್ಕೆಟ್ನಾಗ ಸಿಕ್ಕಿದ್ರೆ ಸೊ ಅವ್ರಿಗೆ ಫೋಟೋ ತೆಗಿಯಕ್ಕೆ ಒಂದು ರಿಕ್ವೆಸ್ಟ್ ಮಾಡಿ
ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹೆಸರು? ನಿಮ್ದು? ವಿನಯ್. ಮತ್ತೆ ನೀವು? ರಾಜ್ಕುಮಾರ್. ಓಕೆ ನೋಡ್ರಿ, ಈಗ ಫೋಟೋ ತೆಗೆಸ್ಕೊಂಡಿದ್ದೀನಿ ಬಿಡೋದೈತಿ. ಎಲ್ಲರೂ ಮುಂದೆ ಹೋಗ್ಯಾರ, ಇಲ್ಲಿ ಜಗನ ಖಾಲಿ ಹೋಲ್ದ. ಸೊ ಸೇಲಾ ಪಾಸ್ ಏನೈತಿ ಮುಗಿಸೇವಿ. 13,700 ಫೀಟ್. ಐ ಲವ್ ಸೇಲಾ. ಇಲ್ಲೊಂದು ಫೋಟೋ ತಗೊಂಡಿದ್ವಿ, ಬಟ್ ನಮ್ಮ ಗ್ರೂಪ್ನವ್ರು ಯಾರು ನಿಂತಿಲ್ಲ. ಜಾಗ ಐ ಥಿಂಕ್ ಎಲ್ಲರೂ ಅಲ್ಲೇನು ಮುಂದೆ ಎಲ್ಲ ಗೇಟ್ ಐತಿ, ಅಲ್ಲಿ ಹೋಗ್ಯಾರ ಅನ್ಸುತ್ತೆ. ಸತ್ಯ ಅದು. ಸೇಲಾ ಅಂತ ಕೆಳಗೆ ಇಳತ್ತೇವಿ, ಮತ್ತು ಕ್ಲೌಡ್ ಸಿಕ್ಕುಬ ನಮಗೆ. ಇಲ್ಲಿ ಅಷ್ಟಿಲ್ಲ, ಮುಂದಿನ 2 ಟರ್ನ್ ಬಿಡುತ್ತಲೇ ಪೂರ ಕ್ಲೌಡ್ ಟಚ್ ಆಗ್ಯಾಗ ಹೊಂಟಾಗ. ನೋಡಿಲ್ಲ ಏನಿದೆ ಪಕ್ಷಿ, ಸಣ್ಣ ಸಣ್ಣ ಪಕ್ಷಿ ಏನ ಕಸ ಹಾರಿ ಬರೋದು ಅನ್ನೋಂಗೆ ಕಾಣತ್ತೆ. ಅಲ್ಟಿಮೇಟ್. ಇದ್ರ ಮ್ಯಾಲೆ ಬ್ರೌನ್ ಐತಿ, ಇದ್ರ ಮ್ಯಾಗ ಎಲ್ಲ ಮಾಡಲ್ಲೇ ಟಚ್ ಆಗೋದೈತಿ. ಸೌಜನ್ಯ ಅಂದಿದ್ಲ ನನಗೊಮ್ಮೆ ಮೋಡ ಮುಟ್ಟಿ ನೋಡೋದೈತೆ ಅಂತ. ಮುಟ್ಟಾತ ನೋಡ್ಲೆ ಮೋಡ. ಇನ್ನೂ ಬರೋಣಂತ ಇನ್ನು ಕರ್ಕೊಂಬರ್ತೇನೆ, ಮೋಡ ಮುಟ್ಟಿಸ್ತೇನೆ ಅಂತೇನೆ. ಲಿಟ್ರಲಿ ಈಗ ಮೋಡದಾಗ ಅದೇವು ನಾವು. ಬ್ಯೂಟಿ ಏನು ಹೇಳತ್ತೀನಿ ನಿಮಗೆ ತಿಳಿವಲ್ತ ಅಂದ್ರೆ ಒಂದ್ಸತಿ ಅಲ್ಲಿ ಕೆಳಗೆ ನೋಡ್ಬಿಡ್ರಿ. ವಾಹ್. ಆ್ಯಂಡ್ ಈಗ ಪಪ್ಪ ಫೋನ್ ಮಾಡಿದ್ರ, ಎಲ್ಲದಿ ಅಂದ್ರೆ ಸೇಲಾ ಪಾಸ ಅಂತ ಹಿಂಗೆ ಹತ್ತಾಕತ್ತೇನೆ. ಹೊಳ್ಳಿ ತವಾಂಗ್ ನಿಂದ್ರೆ ಹೊಳ್ಳಿ ಬಿಟ್ಟೇವೆ ನಾವು ಅಂತ ಹೇಳಿದೆ. ನಮ್ಮ ಕರ್ನಾಟಕದವ್ರು ಏನು ಸಿಕ್ಕಿದ್ರು ಅವರು ಆಗಲೇ ಒಂದು 3 ಪಿನ್ ವೆಂಡ್ ಏನದಾವ ಹೋಗ್ಯಾರ. ನಾವ ಇನ್ನೂ ಇಲ್ಲೇ ನಿಂತೇವೆ ನೋಡ್ರಿ. ಸೇಲಾ ಪಾಸ್ ಬರ್ತಿಲ್ಲ ಅನ್ಕೊಂಡ್ ಬರೋದಿದ್ವಿ, ಭಾರಿ ಬರ್ತೈತಪ್ಪ. ನೋಡ್ರಿ ಮೋಡ ಕೈ ಗೊತ್ತಾಗ್ತೈತಿ. ಮೋಡದ ನಡಕ ಬೈಕ್ ಹೊಡೆದತ್ತೀವಿ. ದೂರದ ಗುಡ್ಡ ಸ್ಟೋರಿ ಹೇಳಿದ್ನಲ್ಲ ಮೊನ್ನೆ ವಿಡಿಯೋದಾಗ. ಆಸ್ಮಾನ್ ಕಿ ऊंचाई में चारों तरफ कोहरा ही कोहरा. ಬರ್ರಿ. ಓ ಮೈ ಗಾಡ್, ಈ ಕಲರ್ಸ್ ಏನ್ ಅದಾವಲ್ಲ ಇಲ್ಲಿ ಹಿಂದಿಂದ ಗುಡ್ಡಿನಾಗಿಂದ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ನನಗೆ. ನನ್ನ ಬಾಯಾಗ ನಿಂತ್ರ ವರ್ಡ್ಸ್ ಬರ್ವಲ್ದು. ಅದ್ರ ಬರ್ರಿ ಕದರ. ಸೇಲಾ ಪಾಸ್ ಕರೆ ನೋಡ್ತಾನೆ. ತವಾಗ ಬರತ್ತೀರಿ ಅಂದ್ರೆ ನಾವು ಇದನ್ನು ಒಂದು ಮಿಸ್ ಮಾಡ್ಕೊಂಡ್ವಿ. ಹೋದಿ ವಾಟರ್ ಫಾಲ್ ಏನೈತ, ಬಟ್ ದಾನೆ ಪೇ ಖಾನೆ ವಾಲಿ ಕಾ ನಾವ್ ಅಂತೇಳಿ ಹೆಂಗೆ ಅಂತಾರ, ಹಂಗೆ ನಮ್ಗೆ ಹೋಲಿ ವಾಟರ್ ಬಂದು ನರ್ಕಿಬ್ ಆಗೋದಿತ್ತ. ಸಾಗರ ಮತ್ತು ವಸೀಮೇನ ಜಾರ್ಖಂಡ್ ಅವ್ರು ಅದಾರ, ಅವರು ಬಾಟಿ ಸ್ವಲ್ಪ ತುಂಬ್ಕೊಂಬಂದಿದಾರ. ಅದನ್ನು ಕುಡ್ದ ದೇವ್ರು ಏನಿತ್ತಪ್ಪ ಒಟ್ಟು ಆಶೀರ್ವಾದ ಕೊಡೋಂಗಿತ್ತಂದ್ರೆ ಮನಸ್ಸಿನಾಗ ಭಕ್ತಿಯರು ಎಲ್ಲರೂ ಕೊಡ್ತಾರೆ ನೋಡಪ್ಪ. ಅದು ಯಾವಾಗ ಕ್ರಾಸ್ನಾಗ ನಮ್ದು ಸ್ವಲ್ಪ ನಡೆದಿತ್ತು ಇಂಜಿನ್ ಅಲ್ಲಿ ಹಿಂಗಾತ ಅಂತೇಳಿ ಅವಾಗ ಕುಡಿದ್ವಿ ಅದನ್ನ. ಫುಲ್ ಎನರ್ಜಿ. ಆ್ಯಂಡ್ ಇವತ್ತು ಇಲ್ಲಿ ನೋಡ್ರಿ ವ್ಯೂ ನೋಡ್ರಿ ಹಂಗ. ಪೈನ್ ಟ್ರೀ ಇದೆ ಲೆಫ್ಟ್ ಸೈಡ್ಗೆ, ರೈಟ್ ಸೈಡಿಗೆ ಫುಲ್ ಮೌಂಟೇನ್. ಆ್ಯಂಡ್ ಟ್ರಾಫಿಕ್ ಅಂತೂ ಏನೈತಿ ತಪ್ಪವಲ್ಲ ನಮಗೆ. ಸ್ವಲ್ಪ ಇಳಿದ್ಮೇಲೆ ರೋಡ್ ಪ್ಯಾಚ್ ಚಲೋ ಇಲ್ಲ, ಬಟ್ ಏನೈತಿ ರೈಡ್ ಮಾತ್ರ ಮಸ್ತ, ಮಜಾನ ಮಜಾ.
ಏನಿದೆ ಹೇರ್ ಪಿನ್ ಬ್ಯಾಂಡ್ ಐತಿ. ಈ ಹೇರ್ ಪಿನ್ ಬ್ಯಾಂಡ್ ಕಡೆ ಬಂದ ಬೈಕ್ ಪಾರ್ಕ್ ಮಾಡಿ ಊಟಕ್ಕೆ ಒಳಗೆ ಕುಂದಿರ್ತೀವಿ. ಆಜು ಬಾಜು ನೆಟ್ವರ್ಕ್ ಇಲ್ಲ ಅಂದ್ರೆ ಹುಡುಗರು ಹೆಂಗೆ ಬೆಳಿತಾರೆ ಹೇಳ್ರಿ, ಹಿಂಗೆ ಬೆಳಿತಾರೆ. JCB से खेल रहे हैं. कैसा कैसा उठाएगा मिट्टी दिखाओ. अरे JCB पलट गया आपका. ವಾವ್. ಚಾವಲ್ ಇಲ್ಲಿ ಯಾವುದೋ ಒಂದು ಲೋಕಲ್ ಬಜ್ಜಿ. नमक दे दो. ಇದು ಆಲೂ, ಇದು ಮತ್ತು ಆಲೂ, ಇದು ಆಲೂ, ಇದು ಶೇಜ್ವಾನ್ ಚಟ್ನಿ, ಮತ್ತೆ ಏನು ಹೇಳಿ ಮೂಲಂಗಿ ಮೂಲಿ, ಅದ್ರ ಜೊತೆಗೆ ನಮ್ದು ಆಮ್ಲೆಟ್. ಸತ್ಯ ಹೆಂಗೈತಿ? ಮನ್ಯಾಗಿಂದ ಅನ್ನ ಸಾರು ತಿನ್ನಂಗ ಹೆಂಗೈತಪ್ಪ? ಸೇಮ್ ಮನ್ಯಾಗ ತಿನ್ನಂಗ. A few moments later. ದೀದಿ ಮಸ್ತ್ ಊಟ ಮಾಡಿಸಿದ್ರ. ಕಾಫಿ ಅಂತೂ ಲಾ ಜವಾಬ್. ಎಲ್ಲರೂ ಮುಂದೆಗಾರ. ಶಿವಲ ಇಲ್ಲ ಸಿಗಿ ಅಲ್ಲಿಂದ 78 ಕಿಲೋಮೀಟರ್ಸ್ ಆಗೈತಿ. ಟೈಮ್ ಆಗೈತಿ 3 ಗಂಟೆ. ಟೆಂಪ್ರೇಚರ್ 20 ಡಿಗ್ರಿ ತೋರಿಸೋದ್ರ ಗಾಡ್ಯಾಗ. ಆ್ಯಂಡ್ ಇನ್ನು 107 ಕಿಲೋಮೀಟರ್ ಹೋಗೋದೈತೆ ನಾವು. ಸೊ ಇಲ್ಲೇ ರೈಸ್ ಪ್ಯಾಡಿ ಅದೆಲ್ಲ ಮೌಂಟನ್ಸ್ ಮೇಲೆ ಮಾಡ್ಯಾರ. ಭಾರಿ ಬ್ಯೂಟಿಫುಲ್ ವ್ಯೂ ಇತ್ತು. ಸತ್ಯ ಮತ್ತು ಸಾಯಿ ಇಬ್ಬರು ನಿಂತಿದ್ರ. ಫೋಟೋ ತೊಗೊಳಕ್ಕೆ ನಿಂತೇನೆ. ಕೆಳಗೆ ನದಿ ಹರಿದು ಹೊಂಟೈತಿ. ಅದ್ರ ಬಾಜುಗೆ ಚಲೋ ರೋಡ್ ಮಾಡ್ಯಾರ. ಆ ರೋಡ್ ಅಲ್ಲಿಗೆ ಹೋಗಿ ಕಚ್ಚಾ ಐತಿ. ಅಲ್ಲಿಂದ ಏನೈತಿ ಮುಂದೆ ಇನ್ನೂ ಮಾಡಿದ್ರಂದ್ರೆ ಇದು ರೋಡ್ ಇರ್ತೈತಿ. ಇನ್ ಕೇಸ್ ಈ ಕಡೆ ಏನಾದ್ರು ಲ್ಯಾಂಡ್ ಸ್ಲೈಡ್ ಆದ್ರೆ ನಿಮ್ಗೆ ಆಪ್ಷನ್ ಆ ಕಡೆಯಿಂದ ಹಾಸಿ ಹೋಗಕ್ಕೆ ಕನೆಕ್ಟಿವಿಟಿ. ಆರ್ಮಿಗಾಗಲಿ ನಮ್ಮ ಏನು ಸಿವಿಲಿಯನ್ಸ್ಗಾಗಲಿ ತ್ರಾಸ ಆಗಿರೋದು ಆ ಲೆಕ್ಕಕ್ಕೆ ಭಾಳ ಚೆಂದೈತಿ. ಒಂದು ಗ್ಯಾರೇಜ್ ಕಂಡಿದೆ, ಗಾಡಿನ ಒಳಗೆ ಹಾಕಿದ್ದೀವಿ. ಇಲ್ಲಿ ಆಯಿಲ್ ಕೂಡ ಸಿಕ್ಕಿದೆ. 10W50 ಮೋಟೋಲ್ 7100 ರೋಡ್ಸಿಗೆ ಇದು ಗ್ಯಾರೇಜ್ ಏನೈತಿ. ಮಸ್ತ್ ಇಂಜಿನ್ ಎಲ್ಲ ಇಟ್ಟಾರ ಪೂರ. 10W50 ಸಾಯಿ ಗಾಡಿಗೆ ಏನು ಬೇಕು ಅದು ಸಿಕ್ಕೈತಿ. ಬಜಾಜದ್ದು ಪೂರಾ ಪಾರ್ಟ್ಸ್ ಅದಾವ ಇವ್ರ ಕಡೆ. ಸೊ ಆಯಿಲ್ ಫಿಲ್ಟರ್ ಇರ್ತಾರೆ, ಆಯಿಲ್ ಫಿಲ್ಟರ್ನ ಚೇಂಜ್ ಮಾಡ್ತಾನೆ ಸಾಯಿ ಈಗ. ಆ್ಯಂಡ್ ನಮಗೆ ಚೈನ್ ಸ್ಪ್ರೇ ಕೇಳಿದ್ವಿ, ಚೈನ್ ಸ್ಪ್ರೇ ಇಲ್ಲ ಅಂತ. ಚೈನ್ ಸ್ಪ್ರೇ ಸಿಕ್ಕಿದ್ರೆ ಭಾಳ ಚಲೋ ಆಕೈತಿ. ಅಲ್ಲ ಮತ್ತೆ ಮುಂದೆ ಒಂದು ಶಾಪ್ನಾಗ ಅಂತ ಮತ್ತೆ चेंज ಮಾಡಿಸೋದು. उसके अंदर नहीं मिल रहा था मॉडल वो. आज नया वाला डाला हुआ है मारुति का. 2040 डाले भाई कंग्रेचुलेशन ब्रदर. ಸೊ ಈಗ ಭಯ್ಯ ಹೇಳಕತ್ತಾರ ಹೆಡ್ ಗ್ಯಾಸ್ಕೆಟ್ ನಿಮ್ದು ಲೀಕೇಜ್ ಐತಿ ನೀನ್ ಅಂತೇಳಿ. ಹಿಂಗಾಗಿ ಸ್ವಲ್ಪ ಪೆಟ್ರೋಲ್ ಹಾಕಿ ಕ್ಲೀನ್ ಮಾಡ್ಬಿಡ್ರಿ. ಅದ ಒಂದ್ 50 ಕಿಲೋಮೀಟರ್ ಹೊಡೆದ್ಮ್ಯಾಗ ಹೆಡ್ ಗ್ಯಾಸ್ಕೆಟ್ ಮತ್ತು ಆಯಿಲ್ ಬರಾಕತ್ತೈತಿ ಎಲ್ಲ ಗೊತ್ತಾಕೈತಿ. ಅದಕ್ಕೆ ಕ್ಲೀನ್ ಮಾಡಿ ಕೊಡತ್ತಾರ. ಚಕಾಚಕ್ ಹೋಗ್ಯ ಅಣ್ಣ ಏನೈತಿ ಟ್ಯಾಂಕ್ನಾಗಿಂತ ಪೈಪ್ ತಗೊಂಡು ಗಾಡಿ ಹೆಂಗ್ ನಳ ಪೈಪ್ ಎಷ್ಟು ತೊಳಿತೀವಿ ತೊಳೆದ್ ಬಿಟ್ಟ. ಅಣ್ಣ ನೋಡಿರಿ ಇಲ್ಲಿ ಬಾಜು ಬತ್ತಿ ಹೊಡ್ಕೊಂಡ್ ನಿಂತ ನಮ್ಮ ಕಳ್ಸ್ರಿಪ್ಪ ಅವಂಗತ್ತ ಕಡೆ. ಭಯ್ಯ ये भी मेरी गलती है. नहीं भाई मेरी गलती है. नहीं मेरी गलती है. पूरा पेट्रोल डाल के धोया है अभी. हाँ फिर भैया बोलेंगे अब भी ठीक करके देता हूँ, अब भी ठीक करके देता हूँ. कब ठीक करके देंगे? ಇದು ಬೈಕಿಂದ ಕೆಲಸ ಎಲ್ಲ ಆಗೈತಿ. ಪೆಟ್ರೋಲಲ್ಲಿ ಹೆಂಗೆ ನಳ ಬಿಟ್ರು ಬೈಕ್ ತೊಳಿತೀವಿ ಅಂತ ತೊಳೆದ ಅಣ್ಣ ಹಾರ್ಟ್ ಮತ್ತೆ ಬಾಯಿಗೆ ಬಂದಿತ್ತ. ಅಲ್ಲಿ ಬಗ್ ಅಂತಂದು ಹಿಡ್ಕೊಂತೈತೆ ಬೆಂಕಿ ಅಂತೇಳಿ. ಬಟ್ ದೇವ್ರ ದಯೆ ಅಣ್ಣಂದು ಎಕ್ಸ್ಪೀರಿಯನ್ಸ್ ಚಲೋ ಇತ್ತು, ಏನೂ ಆಗಿಲ್ಲ. ಈಗ ಎಲ್ಲರೂ ಮುಂದೆ ಹೋಗ್ಯಾರ. ಇಲ್ಲಿ ನಮಗೆ ಹೋಗಾಕ ಕೊಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಬೋರ್ಡ್ ಹಾಕಿದ್ರೆ ಮೆನ್ ಅಟ್ ವರ್ಕ್ ಡೋಂಟ್ ಗೋ ಅಂಥೇಳಿ. ಬಟ್ ರೋಡ್ ಇರೋದೈತಿ ಇಲ್ಲಾಂದ್ರೆ ಪೂರ ಆ ಕಡೆನ ನದಿದ ಬಾಜು ಊರು ಕಾಣತೈತಿ. ಆ ಕಡೆ ಪೂರ್ತಿ ಸುತ್ತ ಹೊಡೆದೋಗೋದಿತ್ತು.
ಇಲ್ಲಿ ಫುಲ್ ಕೆಸರು ಏನು ಬರ್ಬೇಕಾದ್ರೆ ಟೈರ್ ಸ್ಕಿಡ್ ಮಾಡ್ಕೊಂಡು ಬಂದಿದೆ. ಅದೇ ರೋಡ್ ಇದೆ, ಸ್ವಲ್ಪ ಆರಾಮ ಹೋಗೋಣ. ಯಾಕಂದ್ರೆ ಕೆಸರಾಗ ಮೇರೆಕೋ ಬಿಲ್ಕುಲ್ ರಿಸ್ಕ್ನೇ ಇಲ್ಲೇನೆ ರೀ ಬಾಬಾ. ಇಂಥ ಜಾಗದಾಗ ಅದು ಈ ಗಾಡಿ ಅದ ಈ ಕಡೆ ದೊಡ್ಡದು ಈ ಗಾಡಿ ಮಲಗಿಸ್ಬಿಟ್ಟೆ ಅಂದ್ರೆ 4 ಮಂದಿ ಯಾರು ಬರ್ತಾರ ಅವರು ಕೆಸರು ಹಾಕಾರ, ನಾನು ಕೆಸರು ಹಾಕೇನು ಪೂರ. ಮುಗೀತು ಕೆಸರು ಪಾಟ್ ಮುಗೀತು ಪೂರ. ಓಕೆ, ನಾವು ಅಂದ್ಕೊಂಡಿದ್ವಿ 80 ಕಿಲೋಮೀಟ್ರ್ ಇನ್ನೊಂದು 2 ತಾಸು ಐತಿ, ಪಟ ಮುಗಿಸ್ಬಿಡೋಣ ಅಂತ. ಬಟ್ ಇಲ್ಲೇ ಏನೈತಿ 3,400 ರೂಪಾಯಿ ಬಿಲ್ ಆತ. ಯಾಕಂದ್ರೆ 1.7 ಲೀಟ್ರ್ ಹೋಗೈತಿ ಆಯಿಲ್ಲ. KTM 390 ಅಡ್ವೆಂಚರ್ ಎಕ್ಸ್ ಯಾರಿಗೆ ಗೊತ್ತಿಲ್ಲ ಅವರಿಗೆ ಹೇಳಾಕತ್ತೀನಿ. ಆ್ಯಂಡ್ ಇವ್ರ ಕಡೆ 1.5 ಲೀಟ್ರದ ಕ್ಯಾನ್ ಇತ್ತು. 1 ಲೀಟ್ರ್ ಡೀಸೆಲ್ ಇನ್ನೂ ಸ್ವಲ್ಪ ಕಮ್ಮಿ ಆಕೈತೆ. 1.5 3 ಲೀಟ್ರ್ ಆಯಿಲ್ ತೊಗೊಂಡು 1.7 ಲೀಟ್ರ್ ಹಾಕಿ ಉಳಿದಿದ್ದು ಆಯಿಲ್ನ ಇಟ್ಟೇವಿ. 1300 ml ಅಷ್ಟ ಆಲ್ಮೋಸ್ಟ್. ಅಲ್ಲಿ ಕೆಸರು ಆಯ್ತು. ಇಲ್ಲಿ ಮುಲ್ತಾನಿ ಮಟ್ಟಿ ಪೂರ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ರಿವರ್ ಕ್ರಾಸ್ ಮಾಡಿದ್ದೆ. ಬ್ಯೂಟಿಫುಲ್ ಸ್ತೂಪ ಮಾಡ್ಯಾರ. ನನಗೆ ಒಂದು ಸಿಕ್ಕಿಮಿಂದ ಏನೈತಿ ಇದು ಸಿಕ್ಕಿಲ್ಲ, ಫ್ರಿಜ್ ಮ್ಯಾಗ್ನೆಟ್. ಸೊ ಇಲ್ಲಿ ಮುಂದೆ ಶಾಪ್ನಾಗ ಸಿಕ್ಕಿಮದ್ದು ಸಿಕ್ಕು ತೊಗೊಂಡು ಹೋಗೋ ಪ್ಲ್ಯಾನ್ ಐತಿ ಈಗ. ಅದಕ್ಕೆ ಏನೈತಿ ಸತ್ಯ ಮತ್ತು ಸಾಯಿ ಮುಂದೋಗ್ಯಾರ. ಬಟ್ ಭಾಳ ಏನು ಮುಂದೋಗಿಲ್ಲ, ಇಲ್ಲೇ ಕಾಣತಾನ ಸಾಯಿ. ಸತ್ಯ ಹೋಗಿ ಮುಟ್ಟಿರ್ತಾನೆ ಶಾಪಿಗಾಗಲೇ. ಟೈಮ್ ಆಗೈತಿ 7 ಗಂಟೆ. ಆ್ಯಂಡ್ ಸ್ಟಿಲ್ ನಮ್ಮದು ಡೆಸ್ಟಿನೇಷನ್ ಏನೈತಿ ಇನ್ನೂ 36 ಕಿಲೋಮೀಟ್ರ್ ಐತಿ. ಒಂದು ದೊಡ್ಡ ಬ್ರಿಡ್ಜ್ ಬಂದೈತಿ, ಕ್ರಾಸ್ ಮಾಡಾಕತ್ತೇವಿ. ಇನ್ನು ಒಂದು ಟೀ ಬ್ರೇಕ್ನ ತೊಗೊಂಡ್ವಿ. ಅದನ್ನು ಶೂಟ್ ಮಾಡಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಬೆನ್ ಅನ್ನೋದು ಹಾಡು ಹೇಳಾಕತ್ತೈತಿ ಆತಿಫ್ ಅಸ್ಲಾಮ್ ನಂಗೆ. ಸೊ ಶೇರ್ಗಾಂವ್ ಏನೈತಿ ಅದನ್ನು ಕ್ರಾಸ್ ಮಾಡಿ ನಮ್ಗೆ ರೂಮಿಗೆ ಹೋಗೋದೈತಿ. ಸದ್ಯಕ್ಕೆ ಯಾವುದ್ರಿಪ್ಪ ಊರಿದ ರೂಪಾ ಕಾಮಿಡಿ ಇದೆ, ರೂಪಾ ಊರು ಐತಿ, ಆ ಊರು ಕಡೆ ಇದ್ದೀವಿ. ಸಾಂಗ್ ಕೇಳ್ಕೊಂಡು ಮಸ್ತ್ ಗಾಡಿ ಓಡ್ತಾ ಇದ್ದೀವಿ. 60-70 ಲೋ ಬೀಮ ವಿತ್ ಮ್ಯಾಡೋಗ ಪ್ಲಸ್ ಹೈ ಬೀಮ್ ಬೈಕಿನ. ಸೊ ಟೈಮ್ ಆಗೈತಿ 7:40. ಆ್ಯಂಡ್ ನಾವು ಫೈನಲಿ ಏನೈತಿ ಬಂದು ಅಂಕಲ್ದು ಪ್ಯಾರಾ ಎಸ್ಎಫ್ದಾಗ ಏನು ಆರ್ಮಿದಾಗಿದ್ರು ಲಾಸ್ಟ್ ಹೋಗ್ಬೇಕಾದ್ರೆ ಸ್ಟೇ ಮಾಡಿದ್ವಿ, ಅವ್ರದ್ದು ಇದಕ್ಕೆ ಮುಟ್ಟಿಬಿಟ್ಟೇವಿ. ಯಾರ್ಯಾರು ಬಂದು ಕುಂತಾರ. ಆಟ ಆಡತ್ತಾರ ಇನ್ನೇನು. ಚೊಕ್ಕ ಆಟ ಆಡೋದು ಅಂಕಲ್ದ.